ಹಲೋ ಗೈಸ್, ವೆಲ್ಕಮ್ ಟು ಕಥೆಯಲ್ಲಿ ಕತೆ. ಇದೊಂದು ಕತೆ ಹಳೆಯ ಬಂಗಾಳದ ನಿಗೂಢ ಭೂತಾತ್ಮಕ. ಒಂದು ಮಲೆನಾಡಿನ ದಟ್ಟ ಕಾಡಿನ ನಡುವೆ ಇದ್ದ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯ ತುದಿಯಲ್ಲಿ ಅನೇಕ ವರ್ಷಗಳಿಂದ ಬೀಗ ಹಾಕಲ್ಪಟ್ಟಿದ್ದ ಒಂದು ಹಳೆಯ ಬ್ರಿಟಿಷರ ಕಾಲದ ಬಂಗ್ಲೆ ಇತ್ತು. ಊರಿನ ಹಿರಿಯರು ಸಂಜೆ ಸೂರ್ಯ ಮುಳುಗಿದ ಮೇಲೆ ಆ ಬಂಗಲೆಯ ಕಡೆ ಯಾರೂ ಹೋಗಬಾರದು, ಅಲ್ಲಿ ಆತ್ಮಕ ಸಂಚಾರವಿರದೆ ಎಂದು ಎಚ್ಚರಿಸುತ್ತಿದ್ದರು. ಅದೇ ಊರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ವಿಕ್ರಮ್ ತನ್ನ ರಜೆಯನ್ನು ಕಳೆಯಲು ಬಂದಿದ್ದ. ವಿಜ್ಞಾನ ಮತ್ತು ತರ್ಕವನ್ನು ಮಾತ್ರ ನಂಬುತ್ತಿದ್ದ ವಿಕ್ರಮ್ಗೆ ಈ ದೈವ ಭೂತಗಳ ಕಥೆಯಲ್ಲಿ ಯಾವುದೇ ನಂಬಿಕೆ ಇರಲಿಲ್ಲ. ಊರಿನವರು ಹೇಳಿದರು ಕೇಳಿ ನಕ್ಕಿ ಆತ ಮಧ್ಯರಾತ್ರಿ ಅನುಭವ ಮಾಡಿದನು. ರಾತ್ರಿ ಸುಂದರ 11 ಗಂಟೆಗೆ ವಿಕ್ರಮ್ ಕೈಯಲ್ಲಿ ಟಾರ್ಚ್ ಹಿಡಿದು ಆ ವಿಶಾಲವಾದ ಬಂಗಲೆಯನ್ನು ತಲುಪಿದ. ಒಳಗೆ ಕಾಲು ಇಡುತ್ತಿದ್ದಂತೆ ಧೂಳು ಮತ್ತು ಹಳೆಯ ಮರದ ವಾಸನೆ ಬಾರಿಸಿತು. ಬಾಗಿಲು ತನ್ನಷ್ಟಕ್ಕೆ ತಾನೇ ದೊಡ್ಡ ಶಬ್ದದೊಂದಿಗೆ ಮುಚ್ಚಿಕೊಂಡಿತು. ವಿಕ್ರಮ್ ಒಮ್ಮೆ ಬೆಚ್ಚಿಬಿದ್ದರೂ ಗಾಳಿಗೆ ಮುಚ್ಚಿರಬಹುದು ಎಂದು ಭಾವಿಸಿ ಮುಂದೆ ಸಾಗಿದ. ಬಂಗ್ಲೆಯ ಮೊದಲನೇ ಮಹಡಿಗೆ ಹೋದಾಗ ಇದ್ದಕ್ಕಿದ್ದಂತೆ ಉಷ್ಣಾಂಶ ತೀವ್ರವಾಗಿತ್ತು, ಕಡಿಮೆಯಾಯಿತು. ಆತನಿಗೆ ತನ್ನೆಯೇ ಗಾಳಿ ಸ್ಪರ್ಶದ ಅನುಭವವಾಯಿತು. ಟಾರ್ಚ್ ಬೆಳಕು ಮುಂದತೊಡಗಿತು. ಗೆಜ್ಜೆನಾದ ಇದ್ದಕ್ಕಿದ್ದಂತೆ ಎಲ್ಲೋ ದೂರದಲ್ಲಿ ರೂಮ್ನಿಂದ ಕಾಲ್ಗೆಜ್ಜೆಯ ಶಬ್ದ ಕೇಳಿಸತೊಡಗಿತು. ಝುಮ್ 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 ಶಬ್ದವನ್ನು ಹಿಂಬಾಲಿಸಿ ವಿಕ್ರಮ್ ಒಂದು ದೊಡ್ಡ ಹಳ್ಳಿಯನ್ನೊಳಗೆ ಹೋದ. ಅಲ್ಲಿ ಗೋಡೆಯ ಮೇಲಿದ್ದ ಹಳೆಯ ಕನ್ನಡಿಯ ಮುಂಭಾಗದಲ್ಲಿ ಕಪ್ಪು ನೆರಳು ನಿಂತಿರುವುದು ಕಾಣಿಸಿ ವಿಕ್ರಮ್ ಧೈರ್ಯ ತೆಗೆದುಕೊಂಡು ಯಾರಲ್ಲಿ ಎಂದು ಗಟ್ಟಿಯಾಗಿ ಕೇಳಿದ. ಭಯಾನಕ ತಿರುವು. ಆ ನೆರಳು ನಿಧಾನವಾಗಿ ವಿಕ್ರಮ್ ಕಡೆಗೆ ತಿರುಗಿತು. ಕನ್ನಡದ ಬೆಳಕಿನ ಆ ರೂಪದ ಮುಖ ವಿಕ್ರಮ್ಗೆ ಸ್ಪಷ್ಟವಾಗಿ ಕಾಣಿಸಿತು. ಆ ಮುಖವೇ ಕಣ್ಣುಗಳಿರಲಿಲ್ಲ, ಬರೀ ಖಾಲಿ ಗುಂಡುಗಳಿದ್ದವು. ಮುಖದ ತುಂಬ ರಕ್ತದ ಕಲೆಗಳಿದ್ದವು. ಅದು ವಿಕ್ರಮ್ನತ್ತ ಹಾರಿ ಬಂದು ತಣ್ಣನೆಯ ಕೈಗಳಿಂದ ಆತನ ಕುತ್ತಿಗೆಯನ್ನು ಹಿಸುಕಲು ಪ್ರಾರಂಭಿಸಿತು. ವಿಕ್ರಮ್ಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ. ಆತನ ಕೈಯಲ್ಲಿದ್ದ ಟಾರ್ಚ್ ಕೆಳಗೆ ಬಿದ್ದು ಒಡೆದೋಯಿತು. ಸಂಪೂರ್ಣ ಕತ್ತಲಲ್ಲಿ ಈ ವಿಕೃತವಾದ ನಗು ಮತ್ತು ಗೆಜ್ಜೆಯ ಶಬ್ದ ಬಂಗ್ಲೆಯಾದ್ಯಂತ ಪ್ರತಿಧ್ವನಿತವಾಯಿತು. ಮೂರನೆಯ ದಿನ ಬೆಳಿಗ್ಗೆ ಊರಿನವರು ಬಂಗಲೆಯ ಬಾಗಿಲು ಮುರಿದು ಒಳಗೆ ಹೋದಾಗ ವಿಕ್ರಮ್ ಮೂಲೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಆತನ ತಲೆ ಕೂದಲು ಪೂರ್ತಿಯಾಗಿ ಬಿಳಿಯಾಗಿದ್ದವು ಮತ್ತು ಆತನ ಕಣ್ಣುಗಳಲ್ಲಿ ವಿಪರೀತ ಭಯ ಎದ್ದು ಕಾಣುತ್ತಿತ್ತು. ಆದ್ದರಿಂದ ವಿಕ್ರಮ್ ದೆವ್ವಗಳ ಬಗ್ಗೆ ಯಾವುದೇ ಪ್ರಶ್ನೆ ಎತ್ತಲಿಲ್ಲ. ಧನ್ಯವಾದಗಳು.